ಸುಮಾರು ಒಂದು 1930s ವರ್ಲ್ಡ್ ವಾರ್ ಟೈಮಲ್ಲಿ ಅವಾಗ್ಲೇ FGC ಬಳಸೋಕೆ ಶುರು ಮಾಡಿದ್ರು. ಏನಕ್ಕೆ ಅಂತಂದ್ರೆ ಬೈ ಅರ್ಲಿ 2000s ಇದೆಯಲ್ಲ, ಈ ಮೆಟೀರಿಯಲ್ ಆಲ್ರೆಡಿ ಅಬ್ರಾಡಲ್ಲಿ ಅಡ್ಯಾಪ್ಟ್ ಆಗೋಗಿತ್ತು, ಬಂದ್ಬಿಟ್ಟಿತ್ತು. ಬಟ್ ನಮ್ಮ ಮಾರ್ಕೆಟ್ಗೆ ಬಂದಿಲ್ಲ. ಕಮರ್ಷಿಯಲ್ ಅಪ್ಲಿಕೇಶನ್ಸ್ ಇದೆ ಬಿಡಿ, ಬಟ್ ಅದು ಬಿಟ್ಟು ನಮ್ಮ ರೈತರಿಗೆ ತುಂಬಾ ಅನುಕೂಲವಾದಂಥ ಮೆಟೀರಿಯಲ್ ಇದು. ಕ್ರ್ಯಾಕ್ ಒಳಗಡೆಯಿಂದ ನೀರು ಹೋಗಿ ಕಬ್ಬಣ ಬಳಸಿದ್ರೆ ಕಬ್ಬಣ ತುಕ್ಕಿಡಿಯಕ್ಕೆ ಶುರು ಮಾಡುತ್ತೆ. ಆದರೆ ಈ ಮೆಟೀರಿಯಲ್ ತುಕ್ಕಿಡಿಯಲ್ಲ. ಕಬ್ಬಿಣದ ಸ್ಟ್ರಕ್ಚರಲ್ಲಿ ಅದೇ ರಸ್ಟ್ ಹಿಡಿಯುತ್ತೆ, ಅದೇ ಪೇಂಟ್ ಮಾಡ್ತಾರೆ, ಮತ್ತೆ ರಸ್ಟ್ ಹಿಡಿಯುತ್ತೆ, ಮತ್ತೆ ಪೇಂಟ್ ಮಾಡ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಸೀರೀಸ್ ಶೈನ್ ಸ್ಟಾರ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೃಜನ್ ಸರ್ ಅಂತ ಹೇಳಿ. ಸೊ ಇವ್ರ ಬಗ್ಗೆ ತಿಳಿಸ್ಕೊಡೋದಾದರೆ BE ಇನ್ ಸಿವಿಲ್ ಇಂಜಿನಿಯರಿಂಗ್ BMS ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ MS ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ UK ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇವರು PhD ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅದು ಕೂಡ ನೀವು ನಂಬೋದಿಲ್ಲ, ವಿತಿನ್ 26 ಏಜಲ್ಲಿ ಸೊ ಮೆಟೀರಿಯಲ್ ಸೈನ್ಸ್ ಮೇಲೆ PhD ಕೂಡ ಮಾಡಿದ್ದಾರೆ. ಸೊ ಬನ್ನಿ ಅವ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸರ್, ನೀವು ಬಂದು ಆ್ಯಕ್ಚುಲಿ ಫೈಬರ್ ಗ್ಲಾಸ್ ಕಾಂಪೋಸಿಟ್ ಮೆಟೀರಿಯಲ್ ಮೇಲೆ ರಿಸರ್ಚ್ ಮಾಡಿ, ಸೊ ಅದ್ರ ಮೇಲೆ PhD ಮಾಡಿ, ಸೊ 6 ಇಯರ್ಸ್ ನೀವು ಆಲ್ಮೋಸ್ಟ್ 6 to 7 ಇಯರ್ಸ್ ನೀವು ಸ್ಪೆಂಡ್ ಮಾಡಿ ಈ ಮೆಟೀರಿಯಲ್ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಸೊ ಆ ರಿಸರ್ಚ್ ಪ್ರಕಾರ ನೀವು ಮಾಡಬೇಕಾದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಸರ್ ಆ ರಿಸರ್ಚ್ ಮೇಲೆ? ಈಗ 6-7 ವರ್ಷನಂತೂ ನಾನು 2 ನಿಮಿಷ 3 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ನಾನು ಅದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಕೂಡ ಏನಿಲ್ಲ ಅಂದ್ರೂ ಕೂಡ ಒಂದು 2-3 ಅವರ್ ಆರಾಮಾಗಿ ಮಾತಾಡ್ಬೋದು. ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಈಗ ನಾನು ನನ್ನ PhD ಅಲ್ಲಿ ಏನು ಮಾಡಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ FGC ಪ್ರೊಫೈಲ್ ಅಲ್ಲ ಇದು, ಬಾಕ್ಸ್ ಸೆಕ್ಷನ್ ಇದು. ಇದನ್ನು ನಾನು ಮಧ್ಯದಲ್ಲಿ ಹಿಂಗೆ ಕಟ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು ಜೋಡಿಸ್ತೀನಿ. ಈಗ ಜೋಡಿಸಿರೋದಕ್ಕೆ ಶಕ್ತಿ ಜಾಸ್ತಿ ಇರುತ್ತಾ ಅಥವಾ ಕಟ್ ಮಾಡದೇ ಇರೋದಕ್ಕೆ ಶಕ್ತಿ ಜಾಸ್ತಿ ಇರುತ್ತಾ? ಕಟ್ ಮಾಡದೇ ಇರೋದಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಆದರೆ ನನ್ನ PhD ರಿಸರ್ಚಲ್ಲಿ ಕಟ್ ಮಾಡಿ ಜೋಡಿಸಿದ್ದಕ್ಕೆ 128% ಸ್ಟ್ರೆಂತ್ ಜಾಸ್ತಿ ಇತ್ತು. 128%. ಈಗ ಇದು 100% ಸ್ಟ್ರೆಂತ್ ಇದೆ ಅಂತಂದರೆ ಅದು 128% ತೋರಿಸ್ತು ಸ್ಟ್ರೆಂತು. ಸೊ ಅದನ್ನು ನಾನು ಹೆಂಗೆ ಅಚೀವ್ ಮಾಡಿದೆ ಅಂತಂದರೆ, ಮಲ್ಟಿಪಲ್ ಮಾಡೆಲ್ಸ್ ಟ್ರೈ ಮಾಡ್ತಾ ಇದ್ದೆ. ಬೋಲ್ಟೆಡ್ ಕನೆಕ್ಷನ್ಸ್, ಬಾಂಡೆಡ್ ಕನೆಕ್ಷನ್ಸ್, ಹೈಬ್ರಿಡ್ ಕನೆಕ್ಷನ್ಸ್ ಅಂತ ಅಂದ್ಕೊಂಡು ವಿವಿಧವಾದ ಕನೆಕ್ಷನ್ಸ್ ಟ್ರೈ ಮಾಡಿ 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 ಕೊನೆಗೆ ಒಂದು ಕಾಂಪೋಸಿಟ್ ಕನೆಕ್ಷನ್ ನಂಗೆ ಸಿಕ್ತು. ಅದರಿಂದ ಈ ಕನೆಕ್ಷನ್ ಎಂಥ ಸ್ಟ್ರಾಂಗ್ ಕನೆಕ್ಷನ್ ನಾನು ಎಸ್ಟಾಬ್ಲಿಷ್ ಮಾಡಿದೆ ಅಂತಂದರೆ 128% ನಂಗೆ ರಿಸಲ್ಟ್ಸ್ ಕೊಡ್ತು. ಓಕೆ, ಸೊ ಅದು ಕನೆಕ್ಷನ್ಸ್ನ ನೀವು ಯಾವ ಥರ ಪ್ರಿಫರ್ ಮಾಡ್ತೀರಾ ಸರ್? ಸೊ ಈಗ ನಮ್ಮ ಆಡಿಯನ್ಸಿಗೆ ಸೊ ಈಗ ಜಾಸ್ತಿ ಪೋಲ್ಟ್ರೀಸ್ ಶೇಡ್ಸ್ ಆಗಿರ್ಬೋದು, ಸೊ ಪರ್ಗೋಲಾ ಶೇಡ್ಸ್ ಆಗಿರ್ಬೋದು, ಸೊ ಎಲ್ಲರೂ ಕೇಳೋದು ಏನಂತ ಕೇಳ್ತಾರೆ ಅಂದರೆ, ಓಕೆ ಇಟ್ ಈಸ್ ಲೈಟ್ ವೆಯ್ಟ್ ಮೆಟೀರಿಯಲ್, ಬಟ್ ವಾಟ್ ಈಸ್ ದ ಕನೆಕ್ಷನ್ಸ್? ಸೊ ಕನೆಕ್ಷನ್ಸ್ ಎಲ್ಲ ಹೇಗಿರುತ್ತೆ, ಸೊ ಹೇಗೆ ಮಾಡಬೇಕು ಅನ್ನೋದು, ಕನೆಕ್ಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು. ಸೊ ಸ್ಟ್ಯಾಂಡರ್ಡ್ ಈಗ ನನಗೂ ತುಂಬ ಈ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಈಗ ಸ್ಟೀಲನ್ನು ವೆಲ್ಡ್ ಮಾಡ್ಬೋದು. ಸರ್, ಬಟ್ FGCನ ವೆಲ್ಡ್ ಮಾಡೋಕ್ಕಾಗಲ್ಲ. ಸೊ ವೆಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಬಳಸೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಕಾಲದಲ್ಲಿ ನಾನು ಪ್ರೀ ಇಂಜಿನಿಯರ್ಡ್ ಬಿಲ್ಡಿಂಗ್ಸ್, PEB ಬಿಲ್ಡಿಂಗ್ಸ್ ಅಂತ ಕರೀತಾರೆ, ಅದರಲ್ಲಿ ತುಂಬ ಕೆಲಸ ಮಾಡ್ತೀನಿ. ಏನಂತಂದರೆ, ಬಿಲ್ಡಿಂಗ್ ಆಲ್ಮೋಸ್ಟ್ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗೋಗಿರುತ್ತೆ, ಸೈಟಿಗೆ ಬಂದ್ಬಿಟ್ಟು ಕೇವಲ ಅಸೆಂಬಲ್ ಮಾಡೋದು ಅಷ್ಟೇ. ಸೊ FGCಯಲ್ಲಿ ಕೂಡ ಹಂಗೆ ಮಾಡಬೇಕು. ಮೋರಲೆಸ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಬಿಲ್ಡಿಂಗ್ ರೆಡಿ ಆಗಿರಬೇಕು, ಆರಾಮಾಗಿ ಸೈಟಿಗೆ ತಂದ್ಬಿಟ್ಟು ಅಸೆಂಬಲ್ ಮಾಡೋಂಗೆ ಇರಬೇಕು. ಇನ್ನು ಕನೆಕ್ಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಿ ಅಂತಂದರೆ, ನಾರ್ಮಲ್ ಬೋಲ್ಟೆಡ್ ಕನೆಕ್ಷನ್ ನಾವು ಹೆಂಗೆ ಮಾಡ್ತಿರೋ ಅದೇ ಥರ ಇದರಲ್ಲೂ ಕೂಡ ಮಾಡ್ಬೋದು, ಬಟ್ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು. ಈ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಕಬ್ಬಿಣಕ್ಕೆ ನಾವು 4 ಬೋಲ್ಟ್ ಹಾಕ್ತೀರಿ ಅಂತಂದರೆ ಇದಕ್ಕೊಂದು 5 ಬೋಲ್ಟ್ ಹಾಕಬೇಕಾಗುತ್ತೆ. ಸೊ ಆ ಥರ ಕೆಲವೊಂದು ವೇರಿಯೇಷನ್ ಇದೆ. ಪಿಚ್ ಮತ್ತು ಎಡ್ಜ್ ವ್ಯಾಲ್ಯೂ ಅಂತ ಕರಿತೀರಿ. ಸೊ ಪಿಚ್ ಅಂತಂದರೆ ಬೋಲ್ಟಿಂದ ಬೋಲ್ಟಿಗೆ ಎಷ್ಟು ಡಿಸ್ಟೆನ್ಸು, ಎಡ್ಜ್ ಅಂತಂದರೆ ಬೋಲ್ಟ್ ಹೋಲ್ಗಿಂದ ಎಡ್ಜಿಗೆ ಎಷ್ಟು ಡಿಫ್ರೆನ್ಸು. ಸೊ ಈ ಪಿಚ್ ಎಡ್ಜ್ ವ್ಯಾಲ್ಯೂಸನ್ನು ಚೇಂಜ್ ಮಾಡಬೇಕಾಗತ್ತೆ. ಪ್ಲೇಟ್ ನಾವೇನು ಹಾಕ್ತಿರೋ ಅದು ಥಿಕ್ನೆಸ್ಸು ಒಂದು ಸ್ವಲ್ಪ ವೇರಿಯೇಷನ್ ಬರುತ್ತೆ. ಬೇಸಿಕಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ಕಬ್ಬಿಣದ ಸ್ಟ್ರಕ್ಚರ್ ಥರ ಪ್ರಿಪೇರ್ ಮಾಡಬೇಕು. ಓಕೆ, FGCದು FGCಗೆ ಅದರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಕೋಡ್ಸ್ ಇದೆ. ಇದನ್ನು ತೊಗೊಂಡು ಆ ಥರ ಡಿಸೈನ್ ಮಾಡ್ತೀನಿ, ಅದನ್ನು ತೊಗೊಂಡು ಈ ಥರ ಡಿಸೈನ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅದರದ್ದೇ ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಇದೆ. ಬೋಲ್ಟೆಡ್ ಕನೆಕ್ಷನ್ ಕಾಮನ್ಲಿ ಯೂಸ್ಡ್. ಇನ್ನೊಂದು ಸ್ವಲ್ಪ ಟೆಕ್ನಿಕಲ್ ಲೇಬರ್ ಇದ್ದಾರೆ, ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ ಅಂತಂದರೆ ರಿವೇಟೆಡ್ ಕನೆಕ್ಷನ್ ಅನ್ನೋದು ಒಂದು ಬರುತ್ತೆ. ರಿವೇಟೆಡ್ ಕನೆಕ್ಷನ್ಸ್ ಅಚೀವ್ ಮಾಡ್ಬೋದು.
ಸೊ ನಿಮ್ಮ ಪ್ರಕಾರ ರಿವೇಟಿಂಗ್ ಕನೆಕ್ಷನ್ಸು ಮತ್ತು ಬೋಲ್ಟೆಡ್ ಕನೆಕ್ಷನ್ಸ್ ಸೊ ಯಾವುದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ? ಓಕೆ, ಸೊ ಈಗ ಏನಾಗುತ್ತೆ ಅಂತಂದರೆ ಬೋಲ್ಟೆಡ್ ಕನೆಕ್ಷನ್ಸಲ್ಲಿ ಬೇರಿಂಗ್ ಫೇಲ್ಯೂರ್ ಅನ್ನೋ ಒಂದಿರುತ್ತೆ. ಸೊ ನಾನೇ ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದೀನಿ ಇದ್ರ ಬಗ್ಗೆ ಕೂಡ. ಬೇರಿಂಗ್ ಫೇಲ್ಯೂರ್ ಬೋಲ್ಟೆಡ್ ಕನೆಕ್ಷನ್ಸಲ್ಲಿ ಜಾಸ್ತಿ ಇರುತ್ತೆ. ಬೋಲ್ಟೆಡ್ ಕನೆಕ್ಷನ್ಸಲ್ಲಿ ರಿವೆಟೆಡ್ ಕನೆಕ್ಷನ್ಸಲ್ಲಿ ಬೇರಿಂಗ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬೇರಿಂಗ್ ಅಂದರೆ ಏನಂತಂದರೆ ಬೋಲ್ಟ್ ಹೋಲಿಂದ ಕೆಳಗಡೆಗೆ ಹಿಂಗೆ ಉಜ್ಜೋದಂಗೆ ಬರುತ್ತೆ. ಓಕೆ, ಅದನ್ನು ಬೋಲ್ಟ್ ಬೇರಿಂಗ್ ಅಂತಂದ್ಬಿಟ್ಟು ನಾವು ಕರಿತೀವಿ. ಸೊ ಅದು ಬೋಲ್ಟೆಡ್ ಕನೆಕ್ಷನ್ಸಲ್ಲಿ ಆ ಗ್ರೂವ್ ಇರುತ್ತಲ್ಲ, ಆ ಗ್ರೂವಿಂದ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಹಾಕ್ಬಿಟ್ಟು ಅದು ಸೀಳ್ಕೊಳಕ್ಕೆ ಶುರು ಆಗುತ್ತೆ. ಅದೇ ರಿವೆಟ್ಟು ಸ್ಮೂತ್ ಆಗಿರುತ್ತೆ. ರಿವೆಟ್ಟು ಆ ಥರ ಪ್ರೆಷರ್ ಹಾಕಲ್ಲ. ಸೊ ಅದರಿಂದ ರಿವೆಟೆಡ್ ಕನೆಕ್ಷನ್ಸ್ ಬೆಟರ್ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಓಕೆ ಸರ್, ಸೊ ಇಷ್ಟೊತ್ತವರೆಗೂ ಹೇಳ್ತಾ ಇದ್ರಿ, ಸೊ ಕನೆಕ್ಷನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ಬರ್ತಾರೆ. ಸೊ ಸ್ಕಿಲ್ಡ್ ಲೇಬರ್ಸ್ ಆದರೆ ದೇ ವಿಲ್ ಡೂ ದ ಪ್ರಾಪರ್ ಪಾಪ್ ರಿವೇಟ್. ಸೊ ಅನ್ಸ್ಕಿಲ್ಡ್ಸ್ ಲೇಬರ್ಸಿಗೆ ಸೊ ಅವ್ರಿಗೆ FGCನ ಯೂಸ್ ಮಾಡಿಕೊಂಡು ಒಂದು ಶೆಡ್ಸ್ ಆಗಿರ್ಬೋದು, ಪರ್ಗೋಲಾಸ್ ಆಗಿರ್ಬೋದು, ಸೊ ಫೆನ್ಸ್ ಆಗಿರ್ಬೋದು, ಸೊ ಆ ಥರ ಯೂಸ್ ಮಾಡ್ಕೊಳ್ಳೋರಿಗೆ ಅವ್ರಿಗೆ ಏನು ಹೇಳ್ತೀರಾ ಜಾಯಿಂಟ್ಸ್ ಬಗ್ಗೆ ಮಾಡೋದಾದರೆ? ಸೊ ಬೇಸಿಕಲಿ ಒಂದು ಸ್ವಲ್ಪ ಲೇಬರ್ ಎಜುಕೇಟ್ ಮಾಡೋಕ್ಕೆ ಈಗ ಯಾವ ಫ್ಯಾಬ್ರಿಕೇಟ್ರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೋ ಅವ್ರಿಗೆ ರಿವೆಟ್ ಹೊಡಿಯೋದು ಹೇಳ್ಕೊಡೋದು ಅದೇನು ಹರಸಾಹಸ ಕೆಲಸ ಅಲ್ಲ. ಒಂದು 2 ದಿವಸ ಟ್ರೈನಿಂಗ್ ಮಾಡಿದ್ರೆ ಅವ್ರು ಆರಾಮಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಓಕೆ, ಇಲ್ಲ ಸಿಗ್ತಾನೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬೋಲ್ಟೆಡ್ ಕನೆಕ್ಷನ್ನೇ ಬಳಸ್ಬೋದು. ನಾನೇನು ಬೋಲ್ಟೆಡ್ ಕನೆಕ್ಷನ್ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ರಿಪೀಟೆಡ್ ಕನೆಕ್ಷನ್ ಒಂದು ಸ್ವಲ್ಪ ಬೆಟರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್, ಮತ್ತು ಈಗ ನೋಡೋದಾದರೆ ರೀಬಾರ್ಸ್. ಸೊ ರೀಬಾರ್ಸಲ್ಲಿ ಸೊ ನಿಮಗೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಹೇಗಿರುತ್ತೆ? ಲೈಕ್ ನಿಮಗೆ ಸ್ಟೀಲ್ಗೆ ಇರ್ಬೋದು, ಸೊ ಇದರಲ್ಲಿ ಇರ್ಬೋದು, ಸೊ ಅದು ಫ್ಲೆಕ್ಸಿಬಿಲಿಟಿ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಸೊ ಬೇಸಿಕಲಿ ಏನಂತಂದರೆ ಫ್ಲೆಕ್ಸಿಬಿಲಿಟಿ ಬೇರೆ, ಫ್ಲೆಕ್ಚರಲ್ ಸ್ಟ್ರೆಂತ್ ಬೇರೆ. ಫ್ಲೆಕ್ಚರಲ್ ಸ್ಟ್ರೆಂತ್ ನಮ್ಮ ಮೆಟೀರಿಯಲ್ ಒಂದು ಸ್ವಲ್ಪ ಕಮ್ಮಿ ಇದೆ ಕಬ್ಬಿಣಕ್ಕೆ ಕಂಪೇರ್ ಮಾಡಿದ್ರೆ. ಸ್ವಲ್ಪ ಅಲ್ಲ, 3 ಪಟ್ಟು ಕಮ್ಮಿ ಇದೆ. ಬಟ್ ಫ್ಲೆಕ್ಸಿಬಿಲಿಟಿ ಅನ್ನೋದಕ್ಕಿಂತ ಮೆಟೀರಿಯಲ್ ಬೆಂಡ್ ಆದಮೇಲೆ ವಾಪಸ್ ಅದರ ಒರಿಜಿನಲ್ ಶೇಪಿಗೆ ಬರುತ್ತೆ. ಇದು ಅಡ್ವಾಂಟೇಜ್ ಕೂಡ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು. ಸಿಮಿಲರ್ಲಿ ಕಬ್ಬಿಣದಲ್ಲಿ ಈಗ ನಾನು ಒಂದು ಕಬ್ಬಿಣದ ರಾಡ್ ತೊಗೊಂಡು ಬೆಂಡ್ ಮಾಡಿದೆ ಅಂತಂದರೆ ಈ ಬೆಂಡ್ ಹಿಂಗೆ ಉಳಿದು ಬಿಡುತ್ತೆ. ಕರೆಕ್ಟ್ ಅಲ್ಲ? ಸರ್, ಹಿಂಗೆ ಇದೆ ಇದು. ಅದೇ ನಮ್ಮ GFRPದು ರಾಡ್ ತೊಗೊಂಡು ಬೆಂಡ್ ಮಾಡಿದ್ರೆ ವಾಪಸ್ ಬಂತು, ಮತ್ತೆ ಅದು ಸೇಮ್ ಒರಿಜಿನಲ್ ಶೇಪ್ ಪೊಸಿಷನ್ಗೆ ಬರುತ್ತೆ. ಸೊ ಇದು ಅಡ್ವಾಂಟೇಜು ಕೂಡ ಅಷ್ಟೇ, ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ. ಕಬ್ಬಿಣ ಹಂಗೆ ಬೆಂಡ್ ಆಗೋದು ಅಡ್ವಾಂಟೇಜ್ ಕೂಡ ಅಷ್ಟೇ, ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ. ಎಲ್ಲೆಲ್ಲಿ ಯಾವ್ದು ಬಳಸಬೇಕೋ ಅಲ್ಲಿ ಅದನ್ನೇ ಬಳಸಬೇಕು. ಎಷ್ಟೋ ಕಡೆ ಜನ ಎಲ್ಲಿ ಈ ಪ್ರಾಪರ್ಟಿ ಬೇಕೋ ಅಲ್ಲಿ ಕಬ್ಬಿಣನ ಬಳಸ್ತಾರೆ. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಹೊಸ ಮೆಟೀರಿಯಲ್ ಮಾರ್ಕೆಟಲ್ಲಿ ಏನು ಬಂದಿದೆ ಅನ್ನೋದು ಜನ ತಿಳ್ಕೊಂಡು ಅದನ್ನು ಬಳಸೋಕ್ಕೆ ಶುರು ಮಾಡಿದ್ರೆ ತುಂಬ ಕಟ್ಟಡದಲ್ಲಿ ಅವ್ರಿಗೆ ದುಡ್ಡನ್ನು ಉಳಿಸ್ಬೋದು. ಓಕೆ, ಇದು ನೀವು 6 to 7 ಇಯರ್ಸ್ವರೆಗೂ ನೀವು ಫೈಬರ್ ಗ್ಲಾಸಲ್ಲಿ ಸ್ಪೆಂಡ್ ಮಾಡಿದ್ದೀರಾ. ಸೊ ನೀವು ಆ ಫೈಬರ್ ಗ್ಲಾಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಸೊ ನಿಮಗೆ ಏನು ಅನ್ನಿಸ್ತಾ ಇತ್ತು? ಸೊ ಏನಕ್ಕೆ ಅದನ್ನು ಚೂಸ್ ಮಾಡಿದ್ರಿ ಫೈಬರ್ ಗ್ಲಾಸ್ ಮೇಲೆ ನಾನು ಒಂದು ರಿಸರ್ಚ್ ಮಾಡಬೇಕು ಅಂತ? ಸೊ ನಂದೊಂದು ಫನಿ ಕತೆ ಇದೆ. UK ನಾನು ಮಾಸ್ಟರ್ಸ್ ಮಾಡುವಾಗ ನನ್ನ ಪ್ರೊಫೆಸರ್ ಒಂದು ದಿವಸ ಬಂದ್ಬಿಟ್ಟು ಒಂದು ಐ ಸೆಕ್ಷನ್ ಅಂದರೆ ಏನಂತ ಗೊತ್ತಲ್ಲ, ಒಂದು 4 ಐ ಸೆಕ್ಷನ್ ತೊಗೊಂಬಂದಿದ್ರು ಕ್ಲಾಸ್ ರೂಮ್ಗೆ. ನಾನೊಂದು ಸ್ವಲ್ಪ ಹಟ್ಟಗಟ್ಟವಾಗಿದ್ದೆ. ಅದಕ್ಕೆ ನನ್ನ ಡಯಾಸ್ ಮೇಲೆ ಕರೆದುಬಿಟ್ಟು ಬಾಪ ಇಲ್ಲಿ ನೆತ್ತು ಅಂತಂದರು. ನಾನು ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಒಂದು ಕೈಯಲ್ಲಿ ಎತ್ತಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಕಷ್ಟಪಟ್ಕೊಂಡು ಡೆಡ್ ಲಿಫ್ಟ್ ಅಂತ ಹೇಳ್ತಾರೆ, ಆ ಥರ ಜಿಮ್ಮಲ್ಲಿ ಹೋದಂಗೆ ಥರ ಹಿಂಗೆ ಎತ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ ತಕ್ಷಣ ಧಡ್ ಅನ್ನೋ ಶಬ್ದ ಬಂತು. ಅದೇ ನೋಡ್ತೀನಿ, ಈ ಮನುಷ್ಯ ಒಂದೇ ಕೈಯಲ್ಲಿ ಹಿಂಗೆ ಎತ್ಬಿಟ್ಟು ಅಲ್ಲಿ ಇಟ್ಬಿಟ್ರು. ಈ ಮನುಷ್ಯಂಗೆ ಸುಮಾರು ಒಂದು 58-59 ವರ್ಷ ಆಗಿತ್ತು ಈ ಅಪ್ಪನಿಗೆ. ಸೊ ಅದನ್ನು ನೋಡ್ಬಿಟ್ಟು ನಾನು ಫುಲ್ ಶಾಕ್ ಆಗೋದೆ, ಏನಪ್ಪ ಇದು ಒಂದು ಕೈಯಲ್ಲೇ ಎತ್ಬಿಟ್ಟ ಅಂತಂದ್ಬಿಟ್ಟು ಅಂತ. ಆಮೇಲೆ ನಾನು ಹೋಗಿ ಎತ್ತಕ್ಕೆ ಟ್ರೈ ಮಾಡಿದ್ರೆ ತುಂಬ ಲೈಟ್ ವೆಯ್ಟ್ ಇದೆ. ಅದು ಒಂದೇ ಥರ ಕಾಣಿಸ್ತಾ ಇತ್ತು, ಎರಡಕ್ಕೂ ಒಂದೇ ಬಣ್ಣ ಹೊಡೆದಿದ್ದ. ಅದಾದಮೇಲೆ ಅರ್ಧ ಗಂಟೆ ಅವನು ಎಕ್ಸ್ಪ್ಲೇನ್ ಮಾಡ್ದ, ಇದು ಕಬ್ಬಿಣದಿಂದ ಮಾಡಿರೋದು, ಇದು FGCಯಿಂದ ಮಾಡಿರೋದು ಅಂತಂದ್ಬಿಟ್ಟು ಅಂತ. ಅವಾಗ ನಂಗೆ ಫುಲ್ ಫ್ಯಾಸಿನೇಷನ್ ಆಯಿತು. ಏನು ಈ ಮೆಟೀರಿಯಲ್ಲು, ಯಾಕೆ ಲೈಟ್ ವೆಯ್ಟ್ ಇದೆ,
ಇವ್ರ ಜೊತೆ ಮಾತಾಡ್ತಾ ಈ ಮೆಟೀರಿಯಲ್ ಏನಿದೆಯೋ ಅದು ಅದಕ್ಕಿಂತ ಟೆನ್ಸೈಲ್ ಸ್ಟ್ರೆಂತಲ್ಲಿ 3 ಪಟ್ಟು ಜಾಸ್ತಿ ಇದೆ ಅಂತಂದ್ರು. ಅಷ್ಟು ತೂಕ ಕಮ್ಮಿ ಇಡೋವಂಥ ವಸ್ತು 3 ಪಟ್ಟು ಜಾಸ್ತಿ ಶಕ್ತಿ ಇದೆ ಅಂತಂದರೆ ನಂಬಕ್ಕಾಗಲಿಲ್ಲ. ಸೊ ನಾನು ಕೂತ್ಕೊಂಡು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ರಿಸರ್ಚ್ ಪೇಪರ್ಸ್ ಓದಿದೆ, ಆನ್ಲೈನಲ್ಲಿ ತುಂಬ ಆರ್ಟಿಕಲ್ಸ್ ಓದಿದೆ, ಬುಕ್ಸ್ ತೆಗೆದು ರೆಫರ್ ಮಾಡಿದೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಡಿಸೈನ್ ಕೋಡ್ಸ್ ಅಂತ ಇರುತ್ತೆ. ಪ್ರತಿ ದೇಶದ್ದು ಅದರದ್ದು ಡಿಸೈನ್ ಕೋಡ್ಸ್ ಇರುತ್ತೆ. ನೋಡ್ತೀವಿ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಏನೂ ಇಲ್ಲವೇ ಇಲ್ಲ. ಆದರೆ ಅಮೇರಿಕಾದಲ್ಲಿದೆ, ಯುರೋ ಕೋಡ್ಸಲ್ಲಿದೆ, ಆಸ್ಟ್ರೇಲಿಯನ್ ಕೋಡ್ಸಲ್ಲಿದೆ, ಕೆನಡಿಯನ್ ಕೋಡ್ಸಲ್ಲಿದೆ, ನಮ್ಮ ಇಂಡಿಯನ್ ಕೋಡ್ಸಲ್ಲಂತೂ ಇಲ್ಲವೇ ಇಲ್ಲ. ಸೊ ನಂಗೆ ಅವಾಗ ಒಂದು ಐಡಿಯಾ ಉಳೀತು, ಯಾಕೆ ನಾನು ಈ ಮೆಟೀರಿಯಲ್ನ ಓದಿ ಇದರಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅಂತ ತಿಳ್ಕೊಂಡು ಜನಕ್ಕೆ ತಿಳಿಸಿ ಈ ಮೆಟೀರಿಯಲ್ನ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಬಳಸ್ಬೋದು ಅಂತ. ಸೊ ಅದರಿಂದ ಆ ಆಸಕ್ತಿಯಿಂದ ನಾನು ಈ ಫೀಲ್ಡ್ಗೆ ಎಂಟರ್ ಆದೆ. GFRP ಅಥವಾ FGC, ಫೈಬರ್ ಗ್ಲಾಸ್ ಕಾಂಪೋಸಿಟ್ ಮೇಲೆ ರಿಸರ್ಚ್ ಮಾಡಿ ಈ ಫೀಲ್ಡ್ಗೆ ಎಂಟರ್ ಆದೆ. ಸೊ ನಿಮಗೆ ಅದ್ರ ರಿಸರ್ಚ್ ಮಾಡುವಾಗ ಸರ್ ಲೈಕ್ ಮೆಟೀರಿಯಲ್ ಬಿಹೇವಿಯರ್ ಆಗಿರ್ಬೋದು, ಸೊ ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಕೂಡ, ಸೊ ನಿಮಗೆ ಗೊತ್ತಿರುತ್ತೆ ಅದು ಯಾವ ಥರ ಮೆಟೀರಿಯಲ್ ಬಿಹೇವ್ ಆಗುತ್ತೆ, ಸೊ ನಾನು ಎಲ್ಲೆಲ್ಲ ಅದನ್ನು ಯೂಸ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಇದ್ರದ್ದು ಹಿಸ್ಟ್ರಿ ಬಗ್ಗೆ ನಾವು ನೋಡೋದಾದ್ರೆ ಸರ್, ಸೊ ನಾವು ಲಾಂಗ್ ಬ್ಯಾಗ್ಸಲ್ಲಿ ಹೋದ್ರೆ ಎಲ್ಲ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ ಫಾರ್ ಕನ್ಸ್ಟ್ರಕ್ಷನ್. RCCಗೆ ಆಗಿರ್ಬೋದು ಬ್ಯಾಂಬೂ ಸ್ಟಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಒಂದು ಫೈಬರ್, ಲೈಕ್ ನಾವು ಕಾಲೇಜ್ ಡೇಸಲ್ಲೆಲ್ಲ ಕರೆಕ್ಟ್ ನ್ಯಾಚುರಲ್ ಫೈಬರ್ ರೀಇನ್ಫೋರ್ಸ್ ಪಾಲಿಮರ್ ಅಂತ ಕರೀತಾರೆ. ಕರೆಕ್ಟ್. ಸೊ ಆ ಥರ ಫೈಬರ್ಸ್ನ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇದೊಂದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ವಿ. ಸೊ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ಒಂದು ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸೊ ಈ ಪ್ರಾಡಕ್ಟ್ ನಮ್ಮ FGC ಏನಿದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದೇನು ಹೊಸ ಪ್ರಾಡಕ್ಟ್ ಏನಲ್ಲ. ಇದು ತುಂಬಾ ಹಳೆ ಪ್ರಾಡಕ್ಟು. ಸುಮಾರು ಒಂದು 1930s ಅಲ್ಲಿ ವರ್ಲ್ಡ್ ವಾರ್ ಟೈಮಲ್ಲಿ ಅವಾಗ್ಲೇನೆ FGC ಬಳಸಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅಂತಂದ್ರೆ ಈ ನಮ್ಮ ಮೆಟೀರಿಯಲ್ ಇದೆಯಲ್ಲ ಇದು ತುಕ್ಕಿಡಿಯಲ್ಲ. ಕಬ್ಬಣ ತುಕ್ಕಿಡಿಯುತ್ತೆ, ಈ ಮೆಟೀರಿಯಲ್ ತುಕ್ಕಿಡಿಯಲ್ಲ. ಸೊ 1930s, ಲೇಟ್ 1930s ಅಲ್ಲಿ ವರ್ಲ್ಡ್ ವಾರ್ 2 ಆದಮೇಲೆ ಏನಾಯ್ತು ಅಂತಂದ್ರೆ ಜನ ಥರ್ಡ್ ವರ್ಲ್ಡ್ ವಾರ್ ಕೂಡ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡ್ತಾ ಇದ್ರು ಆಲ್ರೆಡಿ. ಸೊ ಅದಕ್ಕೆ ಆಲ್ರೆಡಿ ಪ್ರಿಪೇರ್ ಆಗಕ್ಕೆ ಶುರು ಮಾಡಿದ್ರು. ಸೊ ಲೈಟ್ ವೇಟ್ ಮೆಟೀರಿಯಲ್ ಯಾವುದೋ ರಸ್ಟ್ ಆಗದೆ ಇರೋ ಅದನ್ನ ಯಾವುದೋ ಒಂದು ಕಂಡುಹಿಡಿಬೇಕು ಅಂತಂದ್ಬಿಟ್ಟು ಅಂತ ಫಸ್ಟ್ ಇನಿಷಿಯಲ್ ಡಿರೈವೇಟಿವ್ಸ್ ಏನಿತ್ತೋ ಇದರದ್ದು ಮೆಟೀರಿಯಲ್ದು ಅದನ್ನು ಆಗಿನ ಕಾಲದಲ್ಲೇ ತೊಗೊಂಬಂದರು. ಬಟ್ ಒಂದು ರೆಸಿನ್ ಇರುತ್ತೆ, ಆ ರೆಸಿನಿಂದನೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದು. ಅದು ಡಿಸ್ಕವರ್ ಆಗಿದ್ದು ಲೇಟ್ 1940s ಅಲ್ಲಿ. ಬೈ 1950 ಈ ಮೆಟೀರಿಯಲ್ ಫುಲ್ ಫ್ಲೆಡ್ಜ್ ಆಗಿ ಮಿಲಿಟ್ರಿ ಗ್ರೇಡ್ ಆಗಿ ಬಳಸ್ತಾ ಇದ್ರು, ಆಪರೇಷನಲ್ ಆಗಿ. ಸುಮಾರು 1980s, ಲೇಟ್ 1980s ಅಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಜಪಾನ್ ಮತ್ತು ಚೈನಾದವರು ಬಳಸ್ಕೊಂಡು ಬ್ರಿಡ್ಜನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ. ಸೊ ಫಸ್ಟ್ ವಾಕ್ವೇ ಬ್ರಿಡ್ಜ್ ಈ ಮೆಟೀರಿಯಲ್ನ ಬಳಸ್ಕೊಂಡು ಕಟ್ಟಿದ್ದು 1988 ಅಲ್ಲಿ. ಅದಾದಮೇಲೆ ಚೈನಾ ಜಪಾನ್ ಮಾಡ್ತು, ರಸ್ಟ್ ಹಿಡಿತಾ ಇಲ್ಲ, ತೂಕ ಕಮ್ಮಿ ಇದೆ, ಈ ಕಡೆಯಿಂದ ಎತ್ಕೊಂಡು ಹೋಗ್ಬಿಟ್ಟು ಆ ಕಡೆ ಇಡ್ಬೋದು ಬ್ರಿಡ್ಜನ್ನ ಅಂತಂದರೆ ಬೇರೆ ದೇಶಗಳು ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅಮೇರಿಕಾ ಅಂತೂ ACI ಅನ್ನೋ ಒಂದು ಇನ್ಸ್ಟಿಟ್ಯೂಟಲ್ಲಿ 440 ಅನ್ನೋ ಒಂದು ಕೋಡಲ್ ಸ್ಟ್ಯಾಂಡರ್ಡ್ಸೇ ಮಾಡೋಕ್ಕೆ ಶುರು ಮಾಡ್ತು. ಸೊ ಅದ್ರ ಪ್ರಕಾರ ಫಾಲೋ ಮಾಡಿಕೊಂಡು ಅವರು 1996 ಅಲ್ಲಿ ಅಮೇರಿಕಾದಲ್ಲೂ ಒಂದು ಬ್ರಿಡ್ಜ್ ಕಟ್ಟಿದ್ರು. ಇದನ್ನು ನೋಡ್ಕೊಂಡು ಬೇರೆ ದೇಶಗಳು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಬೈ ಅರ್ಲಿ 2000s ಇದೆಯಲ್ಲ, ಈ ಮೆಟೀರಿಯಲ್ ಆಲ್ರೆಡಿ ಅಬ್ರಾಡಲ್ಲಿ ಅಡ್ಯಾಪ್ಟ್ ಆಗೋಗಿತ್ತು, ಬಂದ್ಬಿಟ್ಟಿತ್ತು. ಬಟ್ ನಮ್ಮ ಮಾರ್ಕೆಟ್ಗೆ ಬಂದಿಲ್ಲ ಅಷ್ಟೇ. ಬಟ್ ಈಗ ನಮ್ಮ ನಿತಿನ್ ಗಡ್ಕರಿ ಸರು ಇದನ್ನು ರೋಡ್ವೇಸಲ್ಲೆಲ್ಲ ಬಳಸಬೇಕು ಅಂತಂದಾದ್ಮೇಲೆ ಆಟೋಮ್ಯಾಟಿಕಾಗಿ ಜನಕ್ಕೆ ಒಂದು ಫ್ಯಾಸಿನೇಷನ್ ಶುರು ಆಯ್ತು. ಏನಪ್ಪ ಈ ಮೆಟೀರಿಯಲ್ಲು ಸಡನ್ನಾಗಿ ಒಂದು ದಿವಸ ಬಂದ್ಬಿಟ್ಟು ಇದನ್ನು ರೋಡ್ಗಳಲ್ಲಿ ಹಾಕ್ಬೋದು ಸ್ಟೀಲಿಗೆ ಬದಲು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ. ಸೊ ತುಂಬ ಜನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಮುಂಚೆ ಯಾರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಅವರೀಗ ಇಂಡಿಯಾದಲ್ಲೇ ಮಾರ್ತಾ ಇದ್ದಾರೆ. ಸೊ ಇದರಿಂದ ಈ ಮೆಟೀರಿಯಲ್ ಪ್ರೈಸ್ ಕೂಡ ಕಮ್ಮಿ ಆಯಿತು. ಆ್ಯಂಡ್ ತುಂಬ ಜನ ಕಾಂಪಿಟೇಟರ್ಸ್ ಕೂಡ ಬಂದಿದ್ದಾರೆ ಮಾರ್ಕೆಟ್ಗೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೀಲ್ ಜಾಯಿಂಟ್ಸ್ ನಮ್ಮ ದೇಶದಲ್ಲ, ಇಂಟರ್ನ್ಯಾಷನಲಲ್ಲೇ ಒಂದು ದೊಡ್ಡ ಸ್ಟೀಲ್ ಜಾಯಿಂಟ್. ನಾನು UK ಅಲ್ಲಿ ಇವ್ರ ಕೋಡ್ ಬುಕ್ ಬಳಸ್ತಾ ಇದ್ದೆ, ಟಾಟಾ ಸ್ಟೀಲ್. ಟಾಟಾ ಅವರು ಟಾಟಾ ಸ್ಟೀಲ್ ಆಸ್ ಎಂಟರ್ಡ್ GFRP ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಸೊ ನೀವೇ ಇಮ್ಯಾಜಿನ್ ಮಾಡಿ ಮಾರ್ಕೆಟ್ ಎಷ್ಟು ದೊಡ್ಡದು, ಎಂತೆಂಥವ್ರು ಇದಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡುವಾಗ
ಸೊ ನೀವು ಏನೇನೆಲ್ಲ ಫೇಸ್ ಮಾಡಿದ್ರಿ ಆ್ಯಂಡ್ ಆ ಫೇಲ್ಯೂರ್ ಟರ್ಮ್ಸ್ ಹೇಗಿತ್ತು ಆ್ಯಂಡ್ ಅದರಿಂದ ನೀವು ಮತ್ತೆ ಗೆಟ್ ಬ್ಯಾಕ್ ಆಗಿದ್ದು ಯಾವ ಥರ ಇತ್ತು? ಸೊ ಯಾವುದೇ ರಿಸರ್ಚಲ್ಲೂ ಕೂಡ ಏನೋ ಒಂದು ಅನ್ಕೊಂತೀರಿ ಮಾಡಿದ ತಕ್ಷಣ ಸಕ್ಸಸ್ ಅಂತೂ ಸಿಗಲ್ಲ. ಟೈಮ್ ಆ್ಯಂಡ್ ಫೇಲ್ಯೂರ್ಸ್ ವಿಲ್ ಟೀಚ್ ಮೋರ್ ದೆನ್ ಸಕ್ಸಸ್ ಎವರ್ ಡಸ್. ಸೊ ಇನಿಷಿಯಲ್ ನಾನು ಮಾಡಿದ್ದು 15 ಮಾಡೆಲ್ಸ್ ಏನು ಮಾಡಿದ್ನೋ ಎಲ್ಲ ಅಂತ ಒಳ್ಳೆ ರಿಸಲ್ಟ್ಸ್ ಕೊಡಲಿಲ್ಲ. ಬಟ್ ಅದರಿಂದ ನಾನು ಕಲ್ತಿದ್ದು ತುಂಬ ಇತ್ತು. ನೆಕ್ಸ್ಟ್ ಸೆಟ್ ಆಫ್ ಮಾಡೆಲ್ಸ್ ನಾನು ಏನು ಮಾಡಿದ್ನೋ ಈ ಮೆಟೀರಿಯಲ್ ಬಳಸ್ಕೊಂಡು ಅವೆಲ್ಲ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡ್ತು. ಬಟ್ ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಏನಾಯಿತು ಅಂತಂದರೆ UK ಇಂದ ಯಾವಾಗ ಇಂಡಿಯಾಗೆ ಬಂದು PhD ಮಾಡೋಕ್ಕೆ ತುಂಬ PhD ಅಂದರೆ ನಂಗೆ ಏನು ಅಂತ ಅಷ್ಟೊಂದು ನಾಲೆಜ್ ಇರಲಿಲ್ಲ, ಹೆಂಗೆ ಇಂಡಿಯಾದಲ್ಲಿ ಮಾಡೋದು, ಪ್ರೊಸೀಜರ್ ಏನು ಅಂತಂದ್ಬಿಟ್ಟು ಅಂತೆಲ್ಲ. ಸೊ 1-2 ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕೇಳ್ತಾರವಾಗ ಅವ್ರು ಇಟ್ಕೊಂಡು ಏನು ಈ ಮೆಟೀರಿಯಲ್ಲು, ಏನಿದ್ರ ಕಾಸ್ಟು ಅಂತೆಲ್ಲ ವಿಚಾರಿಸ್ತಾಯಿದ್ರು. ಇನ್ಫ್ಯಾಕ್ಟ್ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಒಬ್ಬರಿದ್ದರು, ಅವರು ಪ್ರೊಫೆಸರ್ ಆಗಿದ್ರು. ಅವರಂತೂ ಏನೋ ಇದು ಸ್ಟೀಲ್ಗಿಂತ 4 ಪಟ್ಟು ಕಾಸ್ಟ್ಲಿನಾ, ಪಕ್ಕ ಇದು ನೀನು ಸುಮ್ಮನೆ ಡಾಕ್ಟರ್ ಅಂತ ಟೈಟಲ್ಗೋಸ್ಕರ PhD ಮಾಡ್ತಾ ಇದೆಯಾ ಅಂತ ಕೇಳಿದ್ರು ನನಗೆ. ಮೀನ್ಸ್ ಸ್ಟೀಲ್ಗಿಂತ 4 ಪಟ್ಟು ಕಾಸ್ಟ್ ಜಾಸ್ತಿ ಅಂತ. ಅವ್ರು ಏನು ಅಂದ್ಕೊಂಡ್ರು ಅಂತಂದರೆ ಈ ಮೆಟೀರಿಯಲ್ಲು ಅಲ್ಲಿ PhD ಮಾಡಿ ಪ್ರಯೋಜನನೇ ಇಲ್ಲ, ಯಾಕಂದರೆ ಯಾರು ಇದನ್ನು ಕೊಂಡ್ಕೊಳ್ಳಲ್ಲ. ಈಗ ನೀನು ಹೇಳ್ತಾ ಇದೆಯಾ ಇದು ಸ್ಟೀಲ್ಗಿಂತ ಬೆಟರ್ ಅಂತ, ಅದೇ ಸ್ಟೀಲ್ಗಿಂತ 4 ಪಟ್ಟು ಕಾಸ್ಟ್ಲಿ ಅಂತಾನೆ ಯಾವನಪ್ಪ ತಗೊಂತ ನಿನ್ನ ಹತ್ರ ಅಂತಂದರು. ಇಲ್ಲ ನಿನ್ನ PhD ಇನ್ಕಂಪ್ಲೀಟ್ ಆಗುತ್ತೆ, ಇಲ್ಲ ನಿನ್ನ PhD ಕಂಪ್ಲೀಟ್ ಆದರೆ ನೀನು ಸುಮ್ಮನೆ ಡಾಕ್ಟರ್ ಟೈಟಲ್ಗೋಸ್ಕರ ಮಾಡ್ತಾ ಇದೆಯಾ ಅಂತಂದರು. ನನಗೆ ಗೊತ್ತಿತ್ತು, ನಾನು ಬೇರೆ ಕಡೆ ನೋಡಿದ್ದೆ ಹೆಂಗೆ ಬಳಸ್ತಾ ಇದ್ದಾರೆ ಅದು ಇದು ಅಂತಂದ್ಬಿಟ್ಟು ಅಂತ. ಇಂಡಿಯಾದಲ್ಲಿ ಕೂಡ ತುಂಬ ಇಂಪ್ಲಿಕೇಶನ್ಸ್ ಮಾಡ್ಬೋದಾಗಿತ್ತು ಅಂತಂದ್ಬಿಟ್ಟು ನನಗೊಂದು ನಾಲೆಜ್ ಅಂತೂ ಕ್ರಿಯೇಟ್ ಆಗೋಗಿತ್ತು ಅಷ್ಟರೊಳಗೆ. ಸೊ ಆ ಯೋಚನೆಯನ್ನಿಟ್ಕೊಂಡು ನಾನು ಇದ್ರ ಮೇಲೆ PhD ಮಾಡೋಕ್ಕೆ ಶುರು ಮಾಡಿದೆ. ಸೊ ನಿಮಗೆ ಸ್ಟ್ರಕ್ಚರಲಲ್ಲಿ ನೋಡೋದಾದರೆ ಸರ್, ಸೊ ಕಾಂಕ್ರೀಟ್ ಟೆಕ್ನಾಲಜಿ ಅಂತ ಏನು ನಾವು ನೋಡ್ತೀವಿ, ಸೊ ಸ್ಲ್ಯಾಬ್ಸ್ ಆಗಿರ್ಬೋದು, ನಮಗೆ ಇಂಡಸ್ಟ್ರಿಯಲ್ ವೇರೋಸ್ ಆಗಿರ್ಬೋದು, ಸೊ ಆ ಥರದಲ್ಲೆಲ್ಲ ನಾವು ಈ ಗ್ಲಾಸ್ ಫೈಬರ್ಸ್ನ ಯೂಸ್ ಮಾಡೋದ್ರಿಂದ ಸೊ ಅಲ್ಲಿ ಕಾಂಕ್ರೀಟಲ್ಲಿ ಯಾವುದಾದ್ರು ಕ್ರ್ಯಾಕ್ಸ್ ಫಾರ್ಮೇಷನ್ಸ್, ಸೊ ಆ ಥರದಕ್ಕೆ ಏನು ಆನ್ಸರ್ಸ್ ಕೊಡ್ತೀರಾ ಸರ್? ನೋಡಿ, ಕಾಂಕ್ರೀಟಲ್ಲಿ ಕ್ರ್ಯಾಕ್ ಫಾರ್ಮ್ ಆಗೋದು ಸಹಜನೇ ಆಯಿತಾ. ಕ್ಯೂರಿಂಗ್ ಆಫ್ ಕಾಂಕ್ರೀಟ್ ಈಸ್ ಅ ಎಕ್ಸೋಥರ್ಮಿಕ್ ಪ್ರೋಸೆಸ್. ಅಂದರೆ ಕಾಂಕ್ರೀಟ್ ಸೆಟ್ ಆಗೋದು ಅದು ಹೀಟ್ ಲಿಬರೇಟ್ ಆಗುತ್ತೆ ಸೆಟ್ ಆಗುವಾಗ. ಸೊ ಅದ್ರಲ್ಲಿ ಕ್ರ್ಯಾಕ್ ಬರೋದಂತೂ ಸಹಜ. ನೀವು ಈ ಮೆಟೀರಿಯಲ್ ಬಳಸಿ, ಕಬ್ಬಣ ಬಳಸಿ, ಯಾವುದೇ ಮೆಟೀರಿಯಲ್ ಬಳಸಿ ಸಣ್ಣ ಪುಟ್ಟ ಕ್ರ್ಯಾಕ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಕ್ರ್ಯಾಕ್ ಬಂದಾದಮೇಲೆ ಅದರಲ್ಲಿ ನೀರು ಮಳೆ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ನೀರು ನಿಲ್ತು ಅಂತ ಅಂದ್ಕೊಳ್ಳಿ, ಆ ಕ್ರ್ಯಾಕ್ ಒಳಗಡೆಯಿಂದ ನೀರು ಹೋಗಿ ಕಬ್ಬಣ ಬಳಸಿದ್ರೆ ಕಬ್ಬಣ ತುಕ್ಕಿಡಿಯೋಕ್ಕೆ ಶುರು ಮಾಡುತ್ತೆ. ಆದರೆ ಈ ಮೆಟೀರಿಯಲ್ಲು ತುಕ್ಕಿಡಿಯಲ್ಲ. ತುಕ್ಕಿಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಸಿಮೆಂಟ್ ಹೆಂಗೆ ಕಬ್ಬಣಕ್ಕೆ ಮೆತ್ಕೊಂಡಿರುತ್ತೋ ಅದು ಸ್ಲೋ ಆಗಿ ಲೂಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಸಿಮೆಂಟ್ ಉದುರೋಗೋ ಅಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಕಬ್ಬಣಕ್ಕೆ ಬದಲು ನಮ್ಮ FGC ರೀಬಾರ್ಸ್ ಬಳಸಿದ್ರೆ ಆ ತುಕ್ಕಿಡಿಯೋ ಅಂಥ ಆಪ್ಷನ್ನೇ ಇಲ್ವಲ್ಲ, ಈ ಮೆಟೀರಿಯಲ್ ರಸ್ಟೇ ಆಗಲ್ಲ. ಸೊ ಆ ಬಾಂಡ್ ಇನ್ನೂ ಇಟ್ಕೊಳ್ಳುತ್ತೆ ಗಟ್ಟಿಯಾಗಿ. ನೀರು ಹೋಗಲಿ ಏನೇ ಹೋಗಲಿ ಕಬ್ಬಣ ಮತ್ತು ಸಿಮೆಂಟು ಗಟ್ಟಿಯಾಗಿ ಸ್ಟ್ರಕ್ಚರಲ್ಲಿ ಇರುತ್ತೆ. ಸರ್ ಈಗ ಸ್ಟ್ರಕ್ಚರ್ ಕಾಂಕ್ರೀಟಲ್ಲಿ ಹೇಳಿದ್ರಿ, ಸೊ ಕ್ರ್ಯಾಕ್ಸ್ ಯಾವುದೇ ಕಾರಣಕ್ಕೂ ಲೈಕ್ FGCಲಿ ಕ್ರ್ಯಾಕ್ಸ್ ಸ್ವಲ್ಪ ಕಮ್ಮಿ. ಐರನಲ್ಲಾದರೆ ನಮಗೆ ವಾಟರಿಂದ ಪರ್ಕ್ಯುಲೇಷನ್ ಆಗಿಬಿಟ್ಟು ಸೊ ಅಲ್ಲಿ ನಮಗೆ ಸಿಮೆಂಟು ಕಾಂಕ್ರೀಟ್ಗೆ ಬಾಂಡ್ ವೀಕ್ ಆಗುತ್ತೆ ಅಂತ ಅಂದರೆ, ಸೊ FGCಲಿ ಸೊ ಫೈಬರ್ ಗ್ಲಾಸ್ ಕಾಂಪೋಸಿಟ್ ಯೂಸ್ ಮಾಡೋದ್ರಿಂದ ಸೊ ಹೌ ಸ್ಟ್ರಾಂಗ್, ಇನ್ನು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಅದರಲ್ಲಿ? ನೋಡಿ, ಸ್ಟ್ರೆಂತ್ ಅನ್ನೋದು ಒಂದು ಸಬ್ಜೆಕ್ಟಿವ್ ಮ್ಯಾಟರ್ ಆಯಿತಾ. ಈಗ ಎರಡು ಮೆಟೀರಿಯಲ್ಲು ಕೆಲವೊಂದು ವಿಚಾರಗಳಲ್ಲಿ ಕಬ್ಬಣ ಗಟ್ಟಿ ಇರುತ್ತೆ, ಕೆಲವೊಂದು ವಿಚಾರದಲ್ಲಿ ಇದು ಗಟ್ಟಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀರಿ. ಟೆನ್ಸೈಲ್ ಸ್ಟ್ರೆಂತಲ್ಲಿ ಕಬ್ಬಣಕ್ಕಿಂತ 2-3 ಪಟ್ಟಿದು ಜಾಸ್ತಿ ಕೆಪಾಸಿಟಿ ಇದೆ. ಈಗ ನೀವು ಕೇಳಿರ್ತೀರ 555 TMT ಬಾರ್ 550 FE 550 FE 500 ಅಂತ ಅಂದ್ಬಿಟ್ಟು ಅಂತ. ಆ 555 550 ಎಲ್ಲ ಏನು ಹೇಳ್ತಾರೋ ಅದು ಮೆಗಾ ಪ್ಯಾಸ್ಕಲ್ಸ್, ಆದರೆ ಟೆನ್ಸೈಲ್ ಸ್ಟ್ರೆಂತ್ ಅದು. ಇದು ನಮ್ಮ FGC ರೀಬಾರ್ಸ್ ಏನಿದೆಯೋ ಇದು ಸುಮಾರು 900 ಇಂದ 1300 ಮೆಗಾ ಪ್ಯಾಸ್ಕಲ್ಸ್ ಅಷ್ಟು ಸ್ಟ್ರೆಂತ್ ಕೊಡುತ್ತೆ.
ಸೊ ಟೆನ್ಸೈಲ್ ಸ್ಟ್ರೆಂತಲ್ಲಿ ಇದೆ, ಗಟ್ಟಿ ಇದೆ. ಕಂಪ್ರೆಸಿವ್ ಸ್ಟ್ರೆಂತಲ್ಲಿ ನಮ್ಮ FGC ಬಾರು ಒಂದು ಸ್ವಲ್ಪ ಕಮ್ಮಿ ಸ್ಟ್ರೆಂತ್ ತೋರಿಸುತ್ತೆ. ಬಟ್ ನಾವು ಏನು ನೋಡಬೇಕು ಅಂತಂದರೆ, ಈಗ ನಾವು ಏನು ನೋಡಬೇಕು ಅಂತಂದರೆ RCC ಅಂತಂದರೆ ರೀಇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್. ಆ ರೀಇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟಲ್ಲಿ ಆ ರೀಇನ್ಫೋರ್ಸ್ಮೆಂಟ್ ಇದೆಯಲ್ಲ, ಅದು ಕಬ್ಬಣ ಕೊಡ್ತಾ ಇರೋದು. ಸೊ ಕಾಂಕ್ರೀಟ್ ಇಸ್ ಆಲ್ರೆಡಿ ಗುಡ್ ಇನ್ ಕಂಪ್ರೆಸಿವ್ ಸ್ಟ್ರೆಂತ್ ಕಾಂಕ್ರೀಟ್ ತಗೊಳುತ್ತೆ. ಕಬ್ಬಣ ಏನಕ್ಕೆ ನಾವು ಬಳಸ್ತಾ ಇರೋದು? ಟೆನ್ಸೈಲ್ ಸ್ಟ್ರೆಂತ್ಗೆ. ಆ ಟೆನ್ಸೈಲ್ ಸ್ಟ್ರೆಂತು ಅದಕ್ಕಿಂತ ಸ್ಟ್ರಾಂಗ್ ಮೆಟೀರಿಯಲ್ ಹಾಕಿದ್ರೆ ಕಟ್ಟಡ ಇನ್ನೂ ದೃಢವಾಗಿರುತ್ತೆ ತಾನೆ. ಸೊ ಎಲ್ಲ ಕಡೆ ಬಳಸೋಕ್ಕಾಗಲ್ಲ, ಬಟ್ ಎಲ್ಲಿ ಬಳಸ್ಬೋದು? FGC ಬಾರ್ಸ್ನ ಕಾಂಕ್ರೀಟಲ್ಲಿ RCC ಮಾಡೋಕ್ಕೆ ಬಳಸಿದ್ರೆ ನಮ್ಮ ಸ್ಟೀಲ್ ಬಳಸಿ ಮಾಡೋದಕ್ಕಿಂತ ದೃಢವಾದ ಕಟ್ಟಡ ನಾವು ಕಟ್ಬೋದು.